ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ನಾವು ಈ ವಿಡಿಯೋದಲ್ಲಿ ಕರ್ನಾಟಕ PDM ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಪೇಪರ್ 2 ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದು ಪೇಪರ್ 2ಗೆ ಸಂಬಂಧಪಟ್ಟಂತೆ 12ನೇ ಕ್ವಶನ್ ಪೇಪರ್ ಆಗಿದೆ. ಆಲ್ರೆಡಿ 11 ಕ್ವಶನ್ ಪೇಪರ್ನ ನಮ್ಮ ಚಾನಲಲ್ಲಿ ಒಂದು ಪ್ಲೇ ಲಿಸ್ಟ್ ಮಾಡಿ ಹಾಕಿದ್ದೀನಿ, ಅದರಲ್ಲಿ ಅವುಗಳನ್ನು ಕೂಡ ನೋಡಿಕೊಡ್ರಿ. ಮೊದಲನೇ ಪ್ರಶ್ನೆ, ಮುಂದಿನ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಅವುಗಳ ಅರ್ಥ ಪೂರ್ಣ ಕೊಡುವಂತೆ PQRS ಸೂಚಿಸಿದ ಭಾಗಗಳನ್ನು ಪುನಃ ಜೋಡಿಸಿ ಅಂತ ಕೇಳಿದರೆ, ಸೊ ಜಂಬಲ್ಡ್ ಅಂದ ಮೇಲೆ ಕೆಳಗೆ ವಾಕ್ಯಗಳನ್ನು ಕೊಟ್ಟಿರ್ತಾರೆ, ಅವುಗಳನ್ನ ಜೋಡಿಸಿ ಬರೀಬೇಕು. ಇಲ್ಲಿ ಜೋಡಿಸಿ ಬರೆದಾಗ ಆಪ್ಷನ್ ಡಿ ಸರಿಯಾಗುತ್ತದೆ. ನೋಡಿ ಏನಂತಂದರೆ, ಲೋಹಿಯಾ ವಿಹಾರಕ್ಕೆ ಮೋಟಾರ್ನಲ್ಲಿ ಹೊರಟಿದ್ದರು, ಮತ್ತು ಅದಾದಮೇಲೆ ಎದುರುಗಡೆಯಿಂದ ಕೈಗಾಡಿ ದೀಪವಿಲ್ಲದೆ ಬರುತ್ತಿತ್ತು, ಮತ್ತು ಡಿಕ್ಕಿ ಹೊಡೆದ ಪರಿಣಾಮ ರೈತನ ಗಾಡಿಯಲ್ಲಿದ್ದ ತರಕಾರಿ ಚಿಲ್ಲಾಪಿಲ್ಲಿಯಾಯಿತು, ಮತ್ತು ರೈತ ಪೊಲೀಸರನ್ನು ಕರೆತರಲು ಹೋದ. ಸೊ ಇದು ಫಾರ್ಮೇಷನ್ ಕರೆಕ್ಟ್ ಆದದ್ದು, ಆಪ್ಷನ್ ಡಿ ಸರಿಯಾಗಿದೆ ಇಲ್ಲಿ. ನೆಕ್ಸ್ಟ್ ಕ್ವಶನ್, ಅಂತಿಕ ಪದದ ಅರ್ಥವು ಏನು ಆಗುತ್ತದೆ? ಅಂತಿಕ ಅನ್ನುವಂತಹ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ಸೊ ಕೆಳಗಿನ 4 ಆಪ್ಷನ್ಗಳಲ್ಲಿ ಇದರ ಅರ್ಥ ಕೊಡುವಂತಹ ಒಂದು ಆಪ್ಷನ್ ಯಾವುದು ಅಂದರೆ ಆಪ್ಷನ್ ಬಿ ನೋಡಿ, ದೂರ. ಅಂತಿಕ ಅಂತ ಅಂದರೆ ಒಂದು ದೂರ ಅನ್ನುವಂತಹ ಅರ್ಥವನ್ನು ಕೊಡುತ್ತದೆ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರೋ, ಹೊಸ ಬಂದಿರೋರು. ನೆಕ್ಸ್ಟ್ ಕ್ವಶನ್, ಸೊಲಪು ವಿರುದ್ಧಾರ್ಥಕ ಪದ. ಸೊಲಪು ಅನ್ನುವಂತಹ ಶಬ್ದದ ಅಥವಾ ಪದದ ವಿರುದ್ಧಾರ್ಥಕ ಪದ ಯಾವುದು? ಸೊಲಪ ಪದದ ವಿರುದ್ಧಾರ್ಥಕ ಪದ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ ನೋಡಿ, ಗಂಭೀರ ಅನ್ನುವಂಥದ್ದು ಸೊಲಪ ಪದದ ವಿರುದ್ಧಾರ್ಥಕ ಪದವಾಗಿದೆ. ನೆಕ್ಸ್ಟ್, ತಿರೆ ಪದದ ವಿರುದ್ಧಾರ್ಥಕ ಪದ ಯಾವುದು? ತಿರೆ ಅನ್ನುವಂತಹ ಪದದ ವಿರುದ್ಧಾರ್ಥಕ ಪದ. ಸೊ ಇದ್ರ ಸೀರೀಸ್ ಡೈಲಿ ಬರ್ತಾ ಇರುತ್ತೆ, ಅದನ್ನು ರಾತ್ರಿ 6 ಗಂಟೆಗೆ. ಸೊ ಅದನ್ನು ಕೂಡ ನೋಡಿಕೊಡ್ರಿ, ಈವ್ನಿಂಗ್ 6 ಗಂಟೆಗೆ. ಇಲ್ಲಿ ಆಪ್ಷನ್ ಡಿ ನೋಡಿ, ಆಕಾಶ ಅನ್ನುವಂಥದ್ದು ತಿರೆ ಪದದ ವಿರುದ್ಧಾರ್ಥಕ ಪದವಾಗಿದೆ. ತಿರೆ ಅಂತ ಅಂದರೆ ಭೂಮಿ, ಆಕಾಶ ಅನ್ನೋದು ಅದರ ವಿರುದ್ಧಾರ್ಥಕ ಪದ. KS ನರಸಿಂಹಸ್ವಾಮಿಯವರ ಯಾವ ಕೃತಿಗೆ ಪಂಪ ಪ್ರಶಸ್ತಿಯು ದೊರೆತಿದೆ? KS ನರಸಿಂಹಸ್ವಾಮಿಯವರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ ಅಂತ ಅಂದರೆ ಇಲ್ಲಿ ಆಪ್ಷನ್ ಡಿ ಆಗುತ್ತೆ ನೋಡಿ, ದುಂಡು ಮಲ್ಲಿಗೆ ಅನ್ನುವಂತಹ ಕೃತಿಗೆ ಪಂಪ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದು KS ನರಸಿಂಹಸ್ವಾಮಿಯವರದ್ದು. ನೆಕ್ಸ್ಟ್, ಅಶ್ವತ್ಥಾಮನ್ ಇದು ಯಾರ ನಾಟಕ? ಇದು ಯಾವ ನಾಟಕ ಅಂತ ಕೇಳಿದರೆ ಡ್ಯಾಶ್ ನಾಟಕ. ಅಶ್ವತ್ಥಾಮನ್ ಅನ್ನುವಂಥದ್ದು ಇಲ್ಲಿ ಆಪ್ಷನ್ ಬಿ ನೋಡಿ, ಇದೊಂದು ದುರಂತ ನಾಟಕವಾಗಿದೆ. ಅಂದರೆ ಅಶ್ವತ್ಥಾಮ ಒಂದು ದುರಂತ ಘಟನೆ ನಡೆದಿದೆ, ಅದಕ್ಕೋಸ್ಕರ ಅದೊಂದು ದುರಂತ ನಾಟಕ, ಅಶ್ವತ್ಥಾಮನ ಬಗ್ಗೆ ಇರತಕ್ಕಂಥದ್ದು. ಇನ್ನು ಬವಣೆ ಪದದ ಸಮಾನಾರ್ಥಕ ಪದ ಯಾವುದು? ಬವಣೆ ಪದದ ಸಮಾನಾರ್ಥಕ ಪದ ಕೆಳಗಿನ ಆಪ್ಷನ್ಗಳಲ್ಲಿ. ಡೈರೆಕ್ಟ್ ಎಕ್ಸಾಮ್ದಲ್ಲಿ ಇದೇ ಟೈಪ್ ಬರ್ತಾವ. ಇಲ್ಲಿ ಆಪ್ಷನ್ ಬಿ ನೋಡಿ, ನಷ್ಟ ಅನ್ನುವಂಥದ್ದು ಬವಣೆ ಪದದ ಸಮಾನಾರ್ಥಕ ಪದವಾಗಿದೆ. ನೆಕ್ಸ್ಟ್, ಪಣಿ ಎಂದರೆ ಏನು? ಪಣಿ ಅನ್ನುವಂಥದ್ದರ ಸಮಾನಾರ್ಥಕ ಪದ ಪಣಿ. ಇಲ್ಲಿ ಆಪ್ಷನ್ ಸಿ ಆಗುತ್ತೆ ನೋಡಿ, ಹನಿ ಅನ್ನುವಂಥದ್ದು ಪಣಿ ಪದದ ಸಮಾನಾರ್ಥಕ ಪದವಾಗಿದೆ. ತತ್ಸಮ ತದ್ಭವದಲ್ಲಿ ಕೂಡ ಇದೇ ರೀತಿಯಾಗಿ ಬರುತ್ತೆ ಇದು, ಪಣಿ ಹನಿ. ನೆಕ್ಸ್ಟ್, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಗ್ರಂಥವನ್ನು ಬರೆದವರು ಯಾರು? ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಗ್ರಂಥವನ್ನು ಬರೆದವರು ಯಾರು ಅಂತ ಅಂದರೆ ಇಲ್ಲಿ ಆಪ್ಷನ್ ಸಿ ನೋಡಿ, ಚಿದಾನಂದ ಮೂರ್ತಿರವರು ಈ ಒಂದು ಸಾಂಸ್ಕೃತಿಕ ಅಧ್ಯಯನ ಎಂಬ ಗ್ರಂಥವನ್ನು ಬರೆದವರಾಗಿದ್ದಾರೆ. ನೆಕ್ಸ್ಟ್, ಚಿದಾನಂದ ಮೂರ್ತಿ. ಇನ್ನು ಸಾಂಗತ್ಯ ಛಂದಸ್ಸಿನಲ್ಲಿ ಬರೆದ ಕನ್ನಡದ ಕವಿ ಯಾರು? ಸಾಂಗತ್ಯ ಛಂದಸ್ಸಿನಲ್ಲಿ ಬರೆದ ಕನ್ನಡದ ಕವಿ ಅವರು ಸಾಂಗತ್ಯ ಛಂದಸ್ಸಿನಲ್ಲಿ ಬರೆದಿದ್ದಾರೆ. ಆಪ್ಷನ್ ಬಿ ನೋಡಿ, ರತ್ನಾಕರ ವರ್ಣಿಯರವರು ಈ ಒಂದು ಸಾಂಗತ್ಯ ಛಂದಸ್ಸಿನಲ್ಲಿ ಬರೆದ ಕವಿಯಾಗಿದ್ದಾರೆ. ಅಂದರೆ ಅವ್ರ ಲೇಖನಗಳು ಆ ರೀತಿಯಲ್ಲಿವೆ. ಕೆಳಗಿನ ವಾಕ್ಯಗಳಲ್ಲಿ 13ರಿಂದ 14ರವರೆಗಿನ ವಾಕ್ಯಗಳಲ್ಲಿ ಗೆರೆ ಎಳೆದ ಭಾಗ ದೋಷವಿದ್ದರೆ ಅದನ್ನು ಸರಿಪಡಿಸಲು ಮುಂದೆ ಕೊಟ್ಟಿರುವ ಪರ್ಯಾಯ ರೂಪಗಳಲ್ಲಿ ಸೂಕ್ತವಾದದ್ದನ್ನು ಗುರುತಿಸಿರಿ. ಸೊ ಇಲ್ಲಿ ಗೆರೆ ಎಳೆದದ್ದನ್ನು ಯಾವ ರೀತಿಯಾಗಿ ನಾವು ರಿಪ್ಲೇಸ್ಮೆಂಟ್ ಮಾಡಬಹುದು ಅಂತ ಕೇಳಿದ್ದಾರೆ. ಸೊ ಸಭೆ ಹರ್ಷೋದ್ಗಾರದಿಂದ ಮುಗಿಯಿತು. ಇದರಲ್ಲಿ ಹರ್ಷೋದ್ಗಾರದ ಇನ್ನೊಂದು ರಿಪ್ಲೇಸ್ಮೆಂಟ್ ಏನಂದ್ರೆ ಆಪ್ಷನ್ ಏನಿದೆ, ಹರ್ಷೋದ್ಗಾರ ಆಗಬೇಕದು. ಹರ್ಷೋದ್ಗಾರ ಅನ್ನೋದು ತಪ್ಪಾಗಿದೆ. ಸೊ ಇದು ಬರಬೇಕಲ್ಲಿ ಕೊಂಬು. ಆಪ್ಷನ್ ಎ ಸರಿಯಾಗುತ್ತೆ ನೋಡಿ ಸ್ಪೆಲ್ಲಿಂಗ್. ಇನ್ನು ಒಳ್ಳೆಯ ಕಾರ್ಯಕ್ಕೆ ಮೀನಾವೇಶ ಎನಿಸಬಾರದು. ಸೊ ಮೀನಾವೇಶದ ಕರೆಕ್ಟ್ ಆದ ಫಾರ್ಮ್ ಏನು ಅಥವಾ ಅದರ ಸ್ಪೆಲ್ಲಿಂಗ್ ಏನು ಸರಿಯಾದದ್ದು? ಇಲ್ಲಿ ಆಪ್ಷನ್ ಎ ನೋಡಿ, ಮೀನಮೇಷ ಅನ್ನುವಂಥದ್ದು ಒಳ್ಳೆಯ ಕಾರ್ಯಕ್ಕೆ ಎಣಿಸಬಾರದು ಅನ್ನೋದು ಮೀನಮೇಷ. ಆಪ್ಷನ್ ಎ ಸ್ಪೆಲ್ಲಿಂಗ್ ಸರಿಯಾಗಿದೆ. ನೆಕ್ಸ್ಟ್, ಸೊ ಪ್ರಾಚೀನ ಕಾಲದಲ್ಲಿ ಕರ್ನಾಟಕ ರಾಜ್ಯವನ್ನು ಅನೇಕ ಚಕ್ರಾಧಿಪತ್ಯಗಳು ಆಳಿಕೊಂಡು ಬಂದಿದ್ದವು. ಸೊ ಇಲ್ಲಿ ಚಕ್ರಾಧಿಪತ್ಯಗಳುದ್ದ ಸರಿಯಾದ ಸ್ಪೆಲ್ಲಿಂಗ್ ಏನು?
ಆಪ್ಷನ್ ಡಿ ನೋಡಿ, ಇದು ಸರಿಯಾಗಿದೆ ಇಲ್ಲಿ, ಅಂದರೆ ಯಾವುದೇ ಸುಧಾರಣೆ ಇದಕ್ಕೆ ಬೇಕಾಗಿಲ್ಲ. ಚಕ್ರಾಧಿಪತ್ಯ ಸ್ಪೆಲ್ಲಿಂಗ್ ಸರಿಯಾಗಿದೆ. ನೆಕ್ಸ್ಟ್, ರಾಮನಿಗೂ ಮತ್ತು ವಾಲಿಗೂ ಮನಸ್ತಾಪವಿತ್ತು. ಸೊ ಇಲ್ಲಿ ಮನಸ್ತಾಪವಿತ್ತು, ಸುಧಾರಣೆ ಆಗಬೇಕು, ಏನು ಸರಿಯಾಗಿದೆಯೋ ಅನ್ನೋದನ್ನು ಹುಡುಕಿರಿ. ಇಲ್ಲಿ ಆಪ್ಷನ್ ಸಿ ನೋಡಿ, ಮನಸ್ತಾಪ ಅನ್ನೋದು ಆಪ್ಷನ್ ಸಿ ಸ್ಪೆಲ್ಲಿಂಗ್ ಸರಿಯಾಗಿದೆ. ನೆಕ್ಸ್ಟ್, ಇದು ಒಂದಕ್ಕಿಂತ ಹೆಚ್ಚಿರುವ ನಾಮಪದ, ವಿಶೇಷಣ, ಸರ್ವನಾಮ, ಕರ್ತೃ, ಕರ್ಮಪದ, ಕೃದಾಂತ, ತದ್ದಿತ ಪದಗಳ ಮುಂದೆ ಡ್ಯಾಶ್ ಚಿಹ್ನೆಯನ್ನು ಬಳಸುತ್ತಾರೆ. ಇಲ್ಲಿ ಆಪ್ಷನ್ ಎ ನೋಡಿ, ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸುತ್ತೇವೆ. ಒಂದಕ್ಕಿಂತ ಹೆಚ್ಚಿಗಿದ್ರೆ ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸಿ ನಾವು ಬರಿತೇವೆ. ನೆಕ್ಸ್ಟ್, ವರ್ಗೀಯ ವ್ಯಂಜನಗಳು ಯಾವುವು? ಕೆಳಗಿನ ವರ್ಗೀಯ ವ್ಯಂಜನಗಳು ಅಂದರೆ ಯಾವುವು? ಇಲ್ಲಿ ನೋಡಿ, ಆಪ್ಷನ್ ಬಿ, ಕಕಾರದಿಂದ ಮಕಾರದವರೆಗೆ ಬರ್ತಕ್ಕಂಥ ವ್ಯಂಜನಗಳಿಗೆ ವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಇನ್ನು ಪೂವಿಂದ ಇದು ಯಾವ ಸಂಧಿ? ಪೂವಿಂದ ಅನ್ನುವಂಥದ್ದು ಯಾವ ಸಂಧಿ? ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ, ಇದೊಂದು ಆಗಮ ಸಂಧಿಯಾಗಿದೆ. ಪೂವಿಂದ ಅನ್ನುವಂಥದ್ದು ಆಗಮ ಸಂಧಿ. ನೆಕ್ಸ್ಟ್, ಚುಚ್ವ ಸಂಧಿಗೆ ಉದಾಹರಣೆ ಯಾವುದು? ನಾನೊಂದು ಸ್ವಲ್ಪ ಪ್ರೊನೌನ್ಸಿಯೇಷನ್ ತಪ್ಪಾಗ್ಬೋದು, ನೀವು ಒಂದು ಸ್ವಲ್ಪ ಅದರಲ್ಲಿ ಸ್ಪೆಲ್ಲಿಂಗ್ ನೀವೇ ನೋಡ್ಕೊಡ್ರಿ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ, ಜಗಜ್ಯೋತಿ ಅನ್ನುವಂಥದ್ದು ಚುಚ್ವ ಸಂಧಿಗೆ ಸರಿಯಾದ ಉದಾಹರಣೆಯಾಗಿದೆ. ಮೇಜು ಪದ ಯಾವ ಭಾಷೆಯಿಂದ ಬಂದಿದೆ ಎಂಬುದನ್ನು ಗುರುತಿಸಿರಿ. ಮೇಜು ಅನ್ನುವಂಥದ್ದು ಯಾವ ಭಾಷೆಯಿಂದ ನಾವು ಎರವಲು ಪಡೆದುಕೊಂಡಿದ್ದೇವೆ? ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ, ಇದೊಂದು ಪೋರ್ಚುಗೀಸ್ ಭಾಷೆಯಿಂದ ಬಂದಂತಹ ಪದವಾಗಿದೆ. ಮೇಜು ಪದ ಪೋರ್ಚುಗೀಸ್ ಭಾಷೆಯಿಂದ ಬಂದಿದೆ. ಇನ್ನು ಯಶ ಪದದ ತದ್ಭವ ರೂಪ ಯಾವುದು? ಯಶ ಪದದ ತದ್ಭವ ರೂಪ ಆಪ್ಷನ್ ಡಿ, ಜಸ ಅನ್ನುವಂಥದ್ದು ಯಶ ಪದದ ತದ್ಭವ ರೂಪವಾಗಿದೆ. ತತ್ಸಮ ತದ್ಭವದ ಮೇಲೆ ಒಂದು ಕ್ವಶನ್ ಪಕ್ಕ ಇರುತ್ತೆ ಎಕ್ಸಾಮ್ದಲ್ಲಿ. ನೆಕ್ಸ್ಟ್, ಐವರು ಇದು ಯಾವ ವಾಚಕ? ಐವರು, ಸೊ ಅದರಲ್ಲಿ ನಾವು ಎಣಿಸ್ತಾ ಇದ್ದೀವಿ, ಅದಕ್ಕೋಸ್ಕರ ಇಲ್ಲಿ ಇದೊಂದು ಸಂಖ್ಯೆಯ ವಾಚಕ ಆಗುತ್ತೆ. ಆಪ್ಷನ್ ಬಿ ಸರಿಯಾಗಿದೆ. ಐವರು ಅನ್ನುವಂಥದ್ದು ಸಂಖ್ಯೆಯ ವಾಚಕ. ನೆಕ್ಸ್ಟ್, ಇನ್ನು ಹಲವು ದಿನಗಳು, ಇಲ್ಲಿ ಹಲವು ಅನ್ನುವಂಥದ್ದು ಏನು? ಹಲವು ದಿನಗಳು ಅನ್ನುವಂಥ ವಾಕ್ಯದಲ್ಲಿ ಹಲವು ಅನ್ನುವಂಥದ್ದು ಏನನ್ನು ಸೂಚಿಸುತ್ತದೆ ಅಂತ ಅಂದರೆ ಆಪ್ಷನ್ ಡಿ, ಪರಿಮಾಣವಾಚಕ. ಇದೊಂದು ಅಳತೆ ಮಾಡುವಂಥ ಪರಿಮಾಣವಾಚಕವಾಗಿದೆ, ಹಲವು ದಿನಗಳು. ನೆಕ್ಸ್ಟ್, ರಾಮ ಇದು ಯಾವ ವಿಭಕ್ತಿ ಪ್ರತ್ಯಯ? ರಾಮ ಅನ್ನುವಂತಹ ಪದದಲ್ಲಿ ಕಂಡು ಬರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಯಾವುದು? ಇಲ್ಲಿ ಆಪ್ಷನ್ ಡಿ ನೋಡಿ, ಸಂಬೋಧನಾ ವಿಭಕ್ತಿ ಪ್ರತ್ಯಯ ಆಗಿದೆ. ಇದರಲ್ಲಿ ರಾಮ ಅನ್ನೋದರಲ್ಲಿ ಸಂಬೋಧನಾ ವಿಭಕ್ತಿ ಪ್ರತ್ಯಯ ಕಂಡುಬರುತ್ತೆ. ನೆಕ್ಸ್ಟ್, ಇನ್ನು ತಾಯಿಯು ಅಡಿಗೆಯನ್ನು ಮಾಡುತ್ತಾಳೆ, ಇಲ್ಲಿ ಕಂಡು ಬರ್ತಕ್ಕಂಥ ಕ್ರಿಯಾಪದ ಯಾವುದು? ಕ್ರಿಯೆಯನ್ನು ಸೂಚಿಸುವ ಪದಕ್ಕೆ ಕ್ರಿಯಾಪದ ಅಂತ ಕರಿತೀವಿ. ಇಲ್ಲಿ ಆಪ್ಷನ್ ಸಿ ನೋಡಿ, ಮಾಡುತ್ತಾಳೆ ಅನ್ನುವಂಥದ್ದು ಕ್ರಿಯಾಪದವಾಗಿದೆ. ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ ಅನ್ನೋದರಲ್ಲಿ ಮಾಡುತ್ತಾಳೆ ಅನ್ನುವುದು ಕ್ರಿಯಾಪದ. ನೆಕ್ಸ್ಟ್, ಇನ್ನು ಕೆರೆ, ಕಟ್ಟೆ, ಬಾವಿ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಕೆರೆ, ಕಟ್ಟೆ, ಬಾವಿ ಅನ್ನುವಂತಹ ಶಬ್ದ ಯಾವ ಸಮಾಸಕ್ಕೆ ಉದಾಹರಣೆ? ಸೊ ಇದೊಂದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ನೋಡಿ. ಕೆರೆ, ಕಟ್ಟೆ, ಬಾವಿ ಅನ್ನುವಂಥದ್ದು ದ್ವಂದ್ವ ಸಮಾಸ. ನೆಕ್ಸ್ಟ್, ಇನ್ನು ಕೆಳಗಿನವುಗಳಲ್ಲಿ ಯಾವುದು ದ್ವಿಗು ಸಮಾಸವಾಗಿದೆ? ದ್ವಿಗು ಸಮಾಸ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ, ಇಮ್ಮಡಿ ಅನ್ನುವಂಥದ್ದು ಒಂದು ದ್ವಿಗು ಸಮಾಸವಾಗಿದೆ. ಇಮ್ಮಡಿ. ನೆಕ್ಸ್ಟ್, ಸೊ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸ್ ಆಗಿದೆ? ಕೆಳಗಿನ ಆಪ್ಷನ್ಗಳಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ ಎರಡೂ ಕೂಡಿಸಿ ಯಾವುದು ಅಂದ್ರೆ ಆಪ್ಷನ್ ಸಿ ನೋಡಿ, ಟಚ್ ಸ್ಕ್ರೀನ್ ಮಾನಿಟರ್ ಎರಡೂ ಇರುತ್ತೆ, ಮತ್ತು ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಇವೆರಡು ಇನ್ಪುಟ್ ಔಟ್ಪುಟ್ ಡಿವೈಸ್ ಆಗಿ ವರ್ಕ್ ಮಾಡ್ತವೆ. ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ?
ಇಲ್ಲಿ ಇರತಕ್ಕಂಥದ್ದು ಒಂದೇ ಆಪ್ಷನು, ಅದು ಸರಿಯಾಗಿದೆ. ಏನಂತಂದರೆ ರೆಸೊಲ್ಯೂಷನ್ ಹೆಚ್ಚಾದಂತೆ ಗಣಕಯಂತ್ರದ ಪರದೆಯ ಮೇಲೆ ಕಾಣುವ ಚಿತ್ರವೊಂದರ ಗುಣಮಟ್ಟ ಹೆಚ್ಚುತ್ತದೆ. ಅದು ಸರಿಯಾಗಿದೆ. ನಿಮಗೂ ಅದು ಮೊಬೈಲ್ನಲ್ಲಿ ಗೊತ್ತಾಗಿ ಬಿಡುತ್ತೆ ರೆಸೊಲ್ಯೂಷನ್ ಹೆಚ್ಚಿಗೆ ಆದಂಗೆ. ನೆಕ್ಸ್ಟ್, ಗಣಕಯಂತ್ರ ಅಥವಾ ಮೊಬೈಲ್ಗೆ ಸಂಬಂಧಿಸಿದಂತೆ VLCಯ ವಿಸ್ತೃತ ರೂಪ ಏನು? VLCಯ ಫುಲ್ ಫಾರ್ಮ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ. ವಿಡಿಯೋ ಲ್ಯಾನ್ ಕ್ಲೈಂಟ್ ಅನ್ನುವಂಥದ್ದು VLCಯ ಫುಲ್ ಫಾರ್ಮ್ ಆಗಿದೆ. ವಿಡಿಯೋ ಲ್ಯಾನ್ ಕ್ಲೈಂಟ್. ಪೋರ್ಟ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳಿದರೆ, ಸೊ ಮೊದಲನೇದಾಗಿ ಸೀರಿಯಲ್ ಇದು ಏಕಕಾಲದಲ್ಲಿ 1 ಬಿಟ್ನಷ್ಟು ಮಾತ್ರ ದತ್ತಾಂಶವನ್ನು ಕಳಿಸುತ್ತದೆ, ಇದು ಸರಿಯಾಗಿದೆ. ಮತ್ತು USB ಇದು ಏಕಕಾಲದಲ್ಲಿ ಅತ್ಯಂತ ವೇಗವಾಗಿ ದತ್ತಾಂಶವನ್ನು ವರ್ಗಾಯಿಸುತ್ತದೆ, ಇದು ಕೂಡ ಸರಿಯಾಗಿದೆ. ಇನ್ನು ಆಪ್ಷನ್ ಸಿ ನೋಡಿ, ಪ್ಯಾರಲಲ್ ಇದು ಇತರೆ ಎಲ್ಲ ಪೋರ್ಟ್ಗಳಿಗಿಂತ ವೇಗದಲ್ಲಿ ದತ್ತಾಂಶವನ್ನು ವರ್ಗಾಯಿಸುತ್ತದೆ, ಅದು ತಪ್ಪು ನೋಡಿ. ಪ್ಯಾರಲಲ್ ಅನ್ನುವಂಥದ್ದು ಸ್ಪೀಡ್ ಇಲ್ಲ ಅಷ್ಟೊಂದು. ಇನ್ನು ಮೇಲಿನ ಎಲ್ಲ ಹೇಳಿಕೆಗಳು ತಪ್ಪಾಗಿವೆ ಅನ್ನೋದು ಕೂಡ ತಪ್ಪು. ಎ ಮತ್ತು ಬಿ ಸರಿಯಾಗಿವೆ ಅಷ್ಟೇ, ಆಪ್ಷನ್ ಸಿ ತಪ್ಪಾಗಿದೆ. ನೆಕ್ಸ್ಟ್, ಇನ್ನು ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ? OS. ಕೆಳಗಿನವುಗಳಲ್ಲಿ ಯಾವುದು OS ಅಂತ ಕೇಳಿದರೆ, ಸೊ ಇಲ್ಲಿ ಹೈಲೈಟ್ ಮಾಡಿ ಆನ್ಸರ್ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ. ಇಲ್ಲಿ ಆಪ್ಷನ್ ಎ ನೋಡಿ, ಎ ಮತ್ತು ಸಿ ಅಂದರೆ ವಿಂಡೋಸ್ ಮತ್ತು MS DOSಗಳು ಎರಡೂಗಳು ಆಪರೇಟಿಂಗ್ ಸಿಸ್ಟಮ್ಗಳಾಗಿವೆ. ನೆಕ್ಸ್ಟ್, ಡೆಸ್ಕ್ಟಾಪ್ ಮೇಲಿರುವ ಐಕಾನ್ಗಳ ಜೋಡಣೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ ನೋಡಿ. ಏನಂತಂದರೆ ಐಕಾನ್ಗಳನ್ನು ಅವುಗಳ ಗಾತ್ರಕ್ಕೆ ಅನುಗುಣವಾಗಿ ಜೋಡಿಸಬಹುದಾಗಿದೆ, ಅದು ಸರಿ. ಅವಕ್ರ ಸೈಜ್ ಮುಖಾಂತರ ನಾವು ಸೈಜ್ ಮೇಲೆ ನಾವು ಜೋಡಿಸಬಹುದು ಐಕಾನ್ಗಳನ್ನು. MS ವರ್ಡ್ನಲ್ಲಿ Ctrl+Shift+G ಎಂಬ ಶಾರ್ಟ್ಕಟ್ ಕೀ ಯಾವುದಕ್ಕೆ ಬಳಕೆ ಮಾಡಲಾಗುತ್ತದೆ? Ctrl+Shift+G ಒತ್ತಿದಾಗ ಏನಾಗುತ್ತದೆ ಅಂದರೆ ಆಪ್ಷನ್ ಸಿ, ಪದ ಎಣಿಕೆ ಬಾಕ್ಸನ್ನು ಓಪನ್ ಮಾಡಲು ಇದನ್ನು ನಾವು ಉಪಯೋಗಿಸಬಹುದು, ಶಾರ್ಟ್ಕಟ್ ಕೀಯನ್ನು. ಟು ಓಪನ್ ದ ವರ್ಡ್ ಕೌಂಟ್ ಬಾಕ್ಸ್. MS ವರ್ಡ್ನಲ್ಲಿ H2SO4ನಲ್ಲಿ 2 ಮತ್ತು 4ಕ್ಕೆ ಏನೆಂದು ಕರೆಯಬಹುದು? H2SO4ನಲ್ಲಿ 2 ಮತ್ತು 4ಕ್ಕೆ ಅಂದರೆ ಟೈಪ್ ಮಾಡುವಾಗ ಆಪ್ಷನ್ ಬಿ ನೋಡಿ, ಸಬ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ಆ ಟೈಪ್ ಕೆಳಗಡೆ ಬರ್ತಕ್ಕಂಥ ಲೆಟರ್ಗಳಿಗೆ ಸಬ್ ಸ್ಕ್ರಿಪ್ಟ್ ಎಂದು ಕರೆಯಲಾಗುತ್ತದೆ MS ವರ್ಡ್ನಲ್ಲಿ. ನೆಕ್ಸ್ಟ್, ಈ ಡ್ರಾಪ್ ಕ್ಯಾಪ್ನಲ್ಲಿ ಪ್ಯಾರಾಗ್ರಾಫ್ನ ಮೊದಲ ಅಕ್ಷರವು ಡಿಫಾಲ್ಟ್ ಎಷ್ಟು ಸಾಲುಗಳವರೆಗೆ ಡ್ರಾಪ್ ಆಗಿರುತ್ತದೆ? ಡ್ರಾಪ್ ಕ್ಯಾಪ್ನೊಳಗಡೆ ಇಲ್ಲಿ ಆಪ್ಷನ್ ಎ ನೋಡಿ, 3 ಸಾಲುಗಳವರೆಗೆ ಈ ಒಂದು ಡ್ರಾಪ್ ಆಗಿರುತ್ತದೆ. ಇದು ಡ್ರಾಪ್ ಕ್ಯಾಪ್ ಒಳಗಡೆ ಪ್ಯಾರಾಗ್ರಾಫ್ನ ಮೊದಲ ಅಕ್ಷರಗಳು. MS Excelಗೆ ಸಂಬಂಧಿಸಿದಂತೆ ECCಯ ಫುಲ್ ಫಾರ್ಮ್ ಯಾವುದು? ECCಯ ಫುಲ್ ಫಾರ್ಮ್ ಇಲ್ಲಿ ಆಪ್ಷನ್ ಡಿ ನೋಡಿ, ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಅನ್ನುವಂಥದ್ದು ECCಯ ಫುಲ್ ಫಾರ್ಮ್ ಆಗಿದೆ MS Excelಗೆ ಸಂಬಂಧಿಸಿದಂತೆ. ನೆಕ್ಸ್ಟ್, MS Excelನಲ್ಲಿ D5 ಸೆಲ್ನಲ್ಲಿರುವ ಮಾಹಿತಿಯನ್ನು ಎಡಿಟ್ ಮಾಡಬೇಕಾದ ಸಂದರ್ಭ ಬಂದಾಗ ಆ ಸೆಲ್ ಅನ್ನು ಆ್ಯಕ್ಟಿವ್ ಮಾಡಲು ಏನು ಮಾಡಬೇಕು? ಆಪ್ಷನ್ ಬಿ ನೋಡಿ, ಸೆಲ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕಾಗುತ್ತದೆ. ಸೆಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಆ್ಯಕ್ಟಿವ್ ಆಗುತ್ತೆ ಸೆಲ್. ಇನ್ನು MS ಪವರ್ ಪಾಯಿಂಟ್ನಲ್ಲಿ ಸಾಮಾನ್ಯವಾಗಿ ಲಭ್ಯವಿರುವ ಸ್ಲೈಡ್ಗಳ ಗಾತ್ರ ಎಷ್ಟು? ಇಲ್ಲಿ ನೋಡಿ 4:3 ಗಾತ್ರದಲ್ಲಿ ಬರುತ್ತೆ ಮತ್ತು 16:9 ಗಾತ್ರದಲ್ಲಿ ಕೂಡ ಬರುತ್ತೆ. ನೆಕ್ಸ್ಟ್, MS ಪವರ್ ಪಾಯಿಂಟ್ನಲ್ಲಿ ಇನ್ನು MS ಪವರ್ ಪಾಯಿಂಟ್ನಲ್ಲಿ ಕಸ್ಟಮ್ ಸ್ಲೈಡ್ ಶೋನ ಅನುಕೂಲ ಏನಾಗಿದೆ? ಯಾವುದು? ಕಸ್ಟಮ್ ಸ್ಲೈಡ್ ಶೋ ಯೂಸಸ್. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ನೋಡಿ, ನಮಗೆ ಅಗತ್ಯವಾಗಿರುವ ಸ್ಲೈಡ್ಗಳನ್ನು ಮಾತ್ರ ಸ್ಲೈಡ್ ಶೋಗೆ ಒಳಪಡಿಸಬಹುದು ನಾವು MS ಪವರ್ ಪಾಯಿಂಟ್ನಲ್ಲಿ. ಕಸ್ಟಮ್ ಸ್ಲೈಡ್ ಶೋದ ಅನುಕೂಲಗಳು ಇವು. ಇನ್ನು IP ಅಡ್ರೆಸ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಯು ತಪ್ಪಾಗಿದೆ? ಇಲ್ಲಿ ತಪ್ಪಾಗಿರುವುದು ಆಪ್ಷನ್ ಸಿ ಆಗುತ್ತೆ ನೋಡಿ. ಮತ್ತು ಮೊದಲನೇದಾಗಿ IP ಅಡ್ರೆಸ್ನಲ್ಲಿ ಪೂರ್ಣ ವಿರಾಮದಿಂದ ಬೇರ್ಪಟ್ಟ 4 ಸಂಖ್ಯೆಗಳ ಗುಂಪುಗಳಿರುತ್ತವೆ, ಅದು ಸರಿ. ಇನ್ನು IP ಅಡ್ರೆಸ್ನ ಪ್ರತಿ ಗುಂಪಿನಲ್ಲಿ ಬಳಕೆಯಾಗಿರುವ ಸಂಖ್ಯೆಗಳು 0ದಿಂದ 255ರವರೆಗೆ ಇರುತ್ತವೆ. ಎ ಮತ್ತು ಬಿ ಸರಿಯಾಗಿವೆ. ಇಲ್ಲಿ ಆಪ್ಷನ್ ಸಿ ತಪ್ಪು. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಕೊನೆವರೆಗೂ ನೋಡಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದಕ್ಕೆ ಗಣಕಯಂತ್ರದ ಫೋನ್ ಎಂದು ಕರೆಯಬಹುದು?
ಗಣಕಯಂತ್ರದ ಫೋನ್ ಎಂದು ಯಾವುದಕ್ಕೆ ಕರೆಯಬಹುದು? ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, ಮಾಡೆಮ್ಗೆ ಗಣಕಯಂತ್ರದ ಫೋನ್ ಎಂದು ಕರೆಯಬಹುದಾಗಿದೆ. ನೆಕ್ಸ್ಟ್, ಲೈಫೈಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಯು ಸರಿಯಾಗಿದೆ? ಲೈಫೈಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿ? ಇಲ್ಲಿ ಆಪ್ಷನ್ ಸಿ ನೋಡಿ, ಇದು ವೈರ್ಲೆಸ್ ಕಮ್ಯುನಿಕೇಷನ್ ಆಗಿದೆ ಲೈಫೈ ಅನ್ನುವಂಥದ್ದು, ಮತ್ತು ಇದರಲ್ಲಿ ಲೈಟ್ ವೇವ್ಸನ್ನು ಬಳಸಲಾಗುತ್ತದೆ. ಎರಡೂ ಕೂಡ ಸರಿ ನೋಡಿ. ಲೈಫೈನಲ್ಲಿ ಲೈಟ್ ವೇವ್ಸ್ ಬಳಸ್ತಾರೆ ಮತ್ತು ವೈರ್ಲೆಸ್ ಕಮ್ಯುನಿಕೇಷನ್ಗೆ. ನೆಕ್ಸ್ಟ್, ಗಣಕಯಂತ್ರದಲ್ಲಿ ನುಡಿ 4.0ನಲ್ಲಿ ಕಾರ್ಯನಿರ್ವಹಿಸಬೇಕಾದರೆ ಏನು ಮಾಡಬೇಕಾಗುತ್ತೆ? ಕೆಳಗಿನವುಗಳಲ್ಲಿ ಆಪ್ಷನ್ ನೋಡ್ಕೊಡ್ರಿ. ಟೈಪ್ ಕೇಳಿದಾಗ ಆಪ್ಷನ್ ನೋಡ್ಕೊಳ್ಳೋದು ಆಪ್ಷನ್ ಎ ನೋಡಿ, ಸ್ಕ್ರಾಲ್ ಲಾಕ್ ಆನ್ ಮಾಡಬೇಕಾಗುತ್ತೆ. ಗಣಕಯಂತ್ರದಲ್ಲಿ ನುಡಿ 4.0ನಲ್ಲಿ ಕಾರ್ಯನಿರ್ವಹಿಸಬೇಕಂತಂದರೆ ಸ್ಕ್ರಾಲ್ ಲಾಕನ್ನು ಆನ್ ಮಾಡಬೇಕು. ನುಡಿ ತಂತ್ರಾಂಶದ ಇತ್ತೀಚಿನ ಆವೃತ್ತಿ ಯಾವುದು ಅಂತ ಕೇಳಿದರೆ, ಸೊ ಲೇಟೆಸ್ಟ್ ವರ್ಷನ್ ಆಫ್ ನುಡಿ ಟೆಕ್ನಾಲಜಿ ಇಸ್ ಆಪ್ಷನ್ ಸಿ ಆಗುತ್ತೆ ನೋಡಿ. 6.5 ನುಡಿ 6.5 ಲೇಟೆಸ್ಟ್ ಅಪ್ಡೇಟ್ ಆಗಿದೆ ನೋಡಿ ಇದು. ನೆಕ್ಸ್ಟ್, ಸ್ಕಂದಶ್ರೀ ಎಂದು ಟೈಪ್ ಮಾಡಲು ನುಡಿಯಲ್ಲಿ ಬಳಸಬೇಕಾದ ಕೀ ಯಾವುದು? ಸ್ಕಂದಶ್ರೀ ಅಂತ ಟೈಪ್ ಮಾಡಬೇಕಂದ್ರೆ ನುಡಿ ಒಳಗಡೆ ನಾವು ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಅಂತ ಕೇಳಿದರೆ, ಸೊ ಇಲ್ಲಿ ಆಪ್ಷನ್ ಏನು ನೋಡಿ, SFK ಆ ಟೈಪು ನಾವು ಟೈಪ್ ಮಾಡಬೇಕಾಗುತ್ತೆ ಸ್ಕಂದಶ್ರೀ ಅಂತ ಟೈಪ್ ಮಾಡಬೇಕಂದ್ರೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದಕ್ಕೆ VDU ಎಂದು ಕರೆಯಲಾಗುತ್ತದೆ? VDU ಅಂತ ಯಾವುದಕ್ಕೆ ಕರೀತಾರೆ? ಇಲ್ಲಿ ಆಪ್ಷನ್ ಬಿ ಆಗುತ್ತೆ ನೋಡಿ, ಮಾನಿಟರ್ಗೆ VDU ಎಂದು ಕರೆಯಲಾಗುತ್ತದೆ ಕೆಳಗಿನವುಗಳಲ್ಲಿ. ನೆಕ್ಸ್ಟ್, ಇನ್ನು ಸಾಮಾನ್ಯವಾಗಿ ಇಮೇಲ್ ವಿಳಾಸದಲ್ಲಿ ಚಿಹ್ನೆಯು ಏನನ್ನು ಸೂಚಿಸುತ್ತದೆ? ಎಲ್ಲಿರುತ್ತದೆ? ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ, ಯೂಸರ್ ID ಮತ್ತು ಡೊಮೇನ್ ನೇಮ್ಗಳನ್ನು ಬೇರ್ಪಡಿಸುತ್ತದೆ. ಚಿಹ್ನೆ ಸಾಮಾನ್ಯವಾಗಿ ಯೂಸರ್ IDಯಲ್ಲಿ. ನೆಕ್ಸ್ಟ್, ಈ ಒಂದು ಕಾರ್ಲೆ ಡ್ರಾ ಎಂಬುದು ಒಂದು ಏನಾಗಿದೆ? ಕಾರ್ಲೆ ಡ್ರಾ ಅನ್ನುವಂಥದ್ದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಇದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ ಕಾರ್ಲೆ ಡ್ರಾ ಅನ್ನುವಂಥದ್ದು. ಸೊ ಇನ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ನೋಡಿ. ನೆಕ್ಸ್ಟ್, ದಶಮಾನ ಸಂಖ್ಯೆ 47ಅನ್ನು ಅಷ್ಟಮಾನಕ್ಕೆ ಪರಿವರ್ತಿಸಿದಾಗ ಸಿಗುವ ಉತ್ತರ ಯಾವುದು? ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೋಡಿ, 57 ಕೆಳಗಡೆ ಬ್ರಾಕೆಟ್ನಲ್ಲಿ 8 ಅನ್ನುವಂಥದ್ದು ಸಿಗುತ್ತದೆ 47ಅನ್ನು ದಶಮಾನಕ್ಕೆ ಬರೆದಾಗ. ಗಣಕಯಂತ್ರಕ್ಕೆ ಸಂಬಂಧಿಸಿದಂತೆ ಪ್ರೊಸೆಸರ್ನ 3 ಭಾಗಗಳು ಯಾವುವು? ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ, ALU, CU, MU ಈ 3ಗಳು ಗಣಕಯಂತ್ರಕ್ಕೆ ಸಂಬಂಧಿಸಿದಂಥ ಪ್ರೊಸೆಸರ್ನ 3 ಭಾಗಗಳಾಗಿವೆ. ನೆಕ್ಸ್ಟ್, ಇನ್ನು 11001 ಈ ದ್ವಿಮಾನ ಸಂಖ್ಯೆಯ ದಶಮಾನ ರೂಪ ಯಾವುದು? ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ, 25 ಈ ದ್ವಿಮಾನ ಸಂಖ್ಯೆಯ ದಶಮಾನ ರೂಪವಾಗಿದೆ 25ರದ್ದು. ನೆಕ್ಸ್ಟ್, ಕಂಪ್ಯೂಟರ್ ಲ್ಯಾಂಗ್ವೇಜ್ನಲ್ಲಿ ಇನ್ನು ಪಾರ್ಟ್ಸ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಹ್ಯಾವ್ ಬೀನ್ ಗಿವನ್ ಇನ್ ದ ಆಪ್ಷನ್ ಒನ್ ಆಫ್ ದ ಮೇ ಕಂಟೈನ್ ದ ಎರರ್, ಸೆಲೆಕ್ಟ್ ದ ಪಾರ್ಟ್ ಆಫ್ ದ ಕಂಟೆಂಟ್ಸ್ ದಟ್ ಏರ್ ಆನ್ಸರ್. ಅಂದರೆ ಇದರಲ್ಲಿ ಒಂದು ತಪ್ಪಾಗಿದೆ ಈ ವಾಕ್ಯದಲ್ಲಿ, ಅದು ಏನು ಅನ್ನೋದನ್ನು ಗುರುತಿಸಿರಿ ಅಂತ. ಸೂನ್ ಆರ್ ಲೇಟರ್ ಅವರ್ ಎಫರ್ಟ್ಸ್ ವಿಲ್ ಬಿ ರಿವಾರ್ಡೆಡ್ ಅನ್ನೋದರಲ್ಲಿ ಸೂನ್ ಆರ್ ಲೇಟರ್ ಅನ್ನೋದು ತಪ್ಪಾಗುತ್ತೆ. ಇಲ್ಲಿ ಆಪ್ಷನ್ ಬಿ ತಪ್ಪು ನೋಡಿ. ನೆಕ್ಸ್ಟ್, select the most appropriate meaning of the given idiom. bolt from the blue ಅನ್ನುವಂಥದ್ದರ ಅಪ್ರೋಪ್ರಿಯೇಟ್ ಮೀನಿಂಗ್ ಏನಾಗುತ್ತೆ? ಬೋಲ್ಟ್ ಫ್ರಮ್ ದ ಬ್ಲೂ ಅನ್ನುವಂಥದ್ದನ್ನು ಏನು ಅರ್ಥ ಕೊಡುತ್ತದೆ ಅಂತಂದರೆ ಆಪ್ಷನ್ ಸಿ, ಟು ರಿಸೀವ್ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್. ಅಂದರೆ ನಮಗೆ ಗೊತ್ತಿರದೇ ಇರತಕ್ಕಂಥ ನ್ಯೂಸನ್ನು ಪಡೆಯುವುದಕ್ಕೆ ಈ ಒಂದು ಬೋಲ್ಟ್ ಫ್ರಮ್ ದ ಬ್ಲೂ ಅಂತ ಕರಿತೀವಿ. ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು 2 parts, ವಿಚ್ ಒನ್ ಆಫ್ ದೆಮ್ ಮೇ ಕಂಟೈನ್ ಎರರ್, ಸೆಲೆಕ್ಟ್ ದ ಪಾರ್ಟ್ ಆಫ್ ದ. ಅಂದರೆ ಇದರಲ್ಲಿ ಕೂಡ ತಪ್ಪಾಗಿರುವುದನ್ನು ಗುರುತಿಸಿರಿ ಅಂತ ಕೇಳಿದರೆ, ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟ್ಸ್ ಯು ಎಟ್ ದ ಕನ್ವೊಕೇಶನ್ ಪಾರ್ಟಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಆಪ್ಷನ್ ಬಿ ಟು ಮೀಟ್ ಯು ಆಗಬೇಕದು, ಟು ಮೀಟ್ಸ್ ಯು ಆಗಿದೆ, ಅದು ತಪ್ಪಾಗಿದೆ ಇಲ್ಲಿ. ಸೊ ಆಪ್ಷನ್ ಬಿ ತಪ್ಪು.
ನೆಕ್ಸ್ಟ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಅಂದರೆ ಬಿಟ್ಟ ಸ್ಥಳವನ್ನು ತುಂಬಿರಿ. ಮೋಸ್ಟ್ ನ್ಯಾಚುರಲ್ ಡೈಮಂಡ್ಸ್ ಹ್ಯಾವ್ ಸಮ್ ಟೈಪ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಡ್ಯಾಶ್ನಲ್ಲಿ ಏನನ್ನ ತುಂಬೋದು ಅಂದ್ರೆ ಆಪ್ಷನ್ ಏನು ನೋಡಿ, ಸಮ್ ಟೈಪ್ ಆಫ್ ಫ್ಲಾ ಅನ್ನೋದು ಆಪ್ಷನ್ ಎ ಸ್ಪೆಲ್ಲಿಂಗ್ ಸರಿಯಾಗಿದೆ. ನೆಕ್ಸ್ಟ್ ಇಟ್ ವಾಸ್ ದ ಲಾಸ್ಟ್ ಡ್ಯಾಶ್ ಆಫ್ ದ ಪಜಲ್, ಇಲ್ಲಿ ಕೂಡ ಬಿಟ್ಟ ಸ್ಥಳವನ್ನು ತುಂಬಿರಿ. ಇಟ್ ವಾಸ್ ದ ಲಾಸ್ಟ್ ಡ್ಯಾಶ್ ಆಫ್ ದ ಪಜಲ್. ಸರಿಯಾದ ಉತ್ತರ ಆಪ್ಷನ್ ನೋಡಿ, ಇಟ್ ವಾಸ್ ದ ಲಾಸ್ಟ್ ಪೀಸ್ ಆಫ್ ದ ಪಜಲ್. ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್ ಅಂತ ಕೇಳಿದರೆ. ಸೊ ಎಸ್ಕಲೇಟ್ ಅನ್ನುವಂಥ ಪದದ ವಿರುದ್ಧಾರ್ಥಕ ಪದ ಯಾವುದು? ಎಸ್ಕಲೇಟ್ ವಿರುದ್ಧಾರ್ಥಕ ಪದ. ಇಲ್ಲಿ ಪ್ಲಂಜ್ ಅನ್ನುವಂಥದ್ದು ಎಸ್ಕಲೇಟ್ ಪದದ ವಿರುದ್ಧಾರ್ಥಕ ಪದವಾಗಿದೆ. ನೆಕ್ಸ್ಟ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಮೈ ಫಾದರ್ ಡ್ಯಾಶ್ ಹೋಮ್ ಲಾಸ್ಟ್ ವೀಕ್ ಅಂತ ಕೇಳಿದರೆ. ಸೊ ಬಿಟ್ಟ ಸ್ಥಳವನ್ನು ತುಂಬಿರಿ. ಇಲ್ಲಿ ಆಪ್ಷನ್ ಡಿ ನೋಡಿ, ಮೈ ಫಾದರ್ ವೆಂಟ್ ಹೋಮ್ ಲಾಸ್ಟ್ ವೀಕ್ ಅನ್ನೋದು ವೆಂಟ್ ಅನ್ನೋದು ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನೈಮ್ ಆಫ್ ದ ಗಿವನ್ ವರ್ಡ್. ಇಮಿಟೇಟ್ ಪದದ ಸಿನೋನೈಮ್ ಇನ್ನೊಂದು ಅರ್ಥ ಏನು? ಸಮಾನಾರ್ಥಕ ಪದ ಏನು? ಇಲ್ಲಿ ಆಪ್ಷನ್ ಡಿ ನೋಡಿ, ಕಾಪಿ ಅನ್ನುವಂಥದ್ದು ಇಮಿಟೇಟ್ ಪದದ ಸಮಾನಾರ್ಥಕ ಪದವಾಗಿದೆ. ನೆಕ್ಸ್ಟ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನೈಮ್ ಆಫ್ ದ ಗಿವನ್ ವರ್ಡ್. ಇದ್ರ ಕೂಡ ಅರ್ಥವನ್ನು ಗುರುತಿಸಿರಿ. ಸರಿಯಾದ ಅರ್ಥ ಕೊಡುವ ಇಲ್ಲಿ ಆಪ್ಷನ್ ಡಿ ಆಗುತ್ತೆ ನೋಡಿ, ಡಿಲೈಟೆಡ್ ಅನ್ನುವಂಥದ್ದು ಜಾಯ್ಫುಲ್ ಅದರ ಇನ್ನೊಂದು ಅರ್ಥ ಕೊಡುವ ಒಂದು ಅರ್ಥ ವರ್ಡ್ ಆಗಿದೆ. ನೆಕ್ಸ್ಟ್ ಸೆಲೆಕ್ಟ್ ದ ಆಪ್ಷನ್ ದಟ್ ಕರೆಕ್ಟ್ಸ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಸೊ ಹರ್ ಎಕ್ಸ್ಪ್ರೆಷನ್ ಗ್ರೀವ್ ಬ್ಲೆಂಡ್ ಅಗೇನ್ ಆಗಿದೆ. ಸೊ ಅದರಲ್ಲಿ ಆಪ್ಷನ್ ಎ ನೋಡಿ ಸರಿಯಾದದ್ದು, ಹರ್ ಎಕ್ಸ್ಪ್ರೆಷನ್ ಗ್ರೀವ್ ಬ್ಲ್ಯಾಂಡ್ ಅಗೇನ್ ಅಂತ ಆಪ್ಷನ್ ಎ ಸರಿಯಾಗುತ್ತದೆ ಇಲ್ಲಿ. ನೆಕ್ಸ್ಟ್ ಸೆಲೆಕ್ಟ್ ದ ಮೋಸ್ಟ್ ಆಪ್ಷನ್ ದಟ್ ವಿಲ್ ಇಂಪ್ರೂವ್ ದ ಅಂಡರ್ಲೈನ್ಡ್ ಪಾರ್ಟ್ ಆಫ್ ದ ಗಿವನ್ ಸೆಂಟೆನ್ಸ್. ಇನ್ ಕೇಸ್ ನೋ ಇಂಪ್ರೂವ್ಮೆಂಟ್ ಈಸ್ ನೀಡೆಡ್, ಸೆಲೆಕ್ಟ್ ನೋ ಇಂಪ್ರೂವ್ಮೆಂಟ್ ರಿಕ್ವೈರ್ಡ್. ದ ಎಗ್ಸ್ ಆರ್ ವಾರ್ಮ್ ಇಂಟು ಅ ಸುಟೇಬಲ್ ಟೆಂಪ್ರೇಚರ್ ಫಾರ್ ದ ಲಾರ್ವೆ ಟು ಹ್ಯಾಚ್ ಫ್ರಮ್ ಎಗ್ಸ್ ಅನ್ನೋದಿದೆ. ಸೊ ಅದನ್ನು ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು ಹೈಲೈಟ್ ಮಾಡಿರ್ತದ ಆಪ್ಷನ್ ನೋಡಿ, ಆರ್ ವಾರ್ಮ್ಡ್ ಫಾರ್ ಆಗಬೇಕದು. ಸೊ ರಿಪ್ಲೇಸ್ಮೆಂಟ್ ಏನಂದ್ರೆ ಆಪ್ಷನ್ ಎ ರಿಪ್ಲೇಸ್ಮೆಂಟ್ ಇಲ್ಲಿ. ನೆಕ್ಸ್ಟ್ ಇನ್ನು ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ಡ್ ಸೆಗ್ಮೆಂಟ್. ಸೊ ಇದರಲ್ಲಿ ಕೂಡ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅಂಕಲ್ ರೀಅಡ್ಜಸ್ಟೆಡ್ ಹೀಸ್ ಬ್ಯಾಟ್ ಆ್ಯಂಡ್ ಸೂನ್ ವಾಸ್ ಲಿಸನಿಂಗ್ ಟು ದ ಕನ್ವರ್ಸೇಷನ್ ವಿತ್ ಆ್ಯಸ್ ಮಚ್ ಆ್ಯಸ್ ಇಂಟ್ರೆಸ್ಟ್ ಆ್ಯಸ್ ಐ ವಾಸ್ ಅನ್ನೋದು. ಸೊ ಆ್ಯಸ್ ಮಚ್ ಆ್ಯಸ್ ಇಂಟ್ರೆಸ್ಟ್ ಅನ್ನೋದನ್ನು ರಿಪ್ಲೇಸ್ ಮಾಡಿದಾಗ ನೋ ಸಬ್ಸ್ಟಿಟ್ಯೂಷನ್ ಇಲ್ಲಿ ರಿಕ್ವೈರ್ಡ್, ಅದು ಸರಿಯಾದ ವಾಕ್ಯವಾಗಿದೆ ಇಲ್ಲಿ. ಅದಕ್ಕೆ ಯಾವುದೇ ರೀತಿಯಾದ ಬೇರೆ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದವನ್ನು ನಾವು ಹಾಕಬೇಕಾಗಿಲ್ಲ. ನೆಕ್ಸ್ಟ್ ಸೆಲೆಕ್ಟ್ ದ ಆಪ್ಷನ್ that can be used as a one word substitute for the given group of words. ಶಾರ್ಟ್ ಸ್ಟೋರಿ ವಿತ್ ಅ ಮಾರಲ್, ಇದರಲ್ಲಿ ಏನದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಏನಾಗುತ್ತೆ? ಸೊ ಒಂದೇ ಅರ್ಥ ಕೊಡ್ತಕ್ಕಂಥದ್ದು ಆಪ್ಷನ್ ಡಿ ನೋಡಿ, ಪ್ಯಾರಾಬಲ್ಗೆ ಶಾರ್ಟ್ ಸ್ಟೋರಿ ವಿತ್ ಅ ಮಾರಲ್ ಅನ್ನೋದು ಅರ್ಥವನ್ನು ಕೊಡುತ್ತದೆ. ನೆಕ್ಸ್ಟ್ ಸೆಲೆಕ್ಟ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಇಲ್ಲಿ ಸರಿಯಾದ ಸ್ಪೆಲ್ಲಿಂಗನ್ನು ಚೆಕ್ ಮಾಡಿ ಸರಿಯಾದ ವರ್ಡ್ ಯಾವುದು ಆಪ್ಷನ್ಗಳಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಎಕ್ಸಿಕ್ಯೂಟ್ ಅನ್ನುವಂಥದ್ದು ಇಲ್ಲಿ ಸರಿಯಾದ ಸ್ಪೆಲ್ಲಿಂಗ್ ಹೊಂದಿರತಕ್ಕಂಥ ವರ್ಡ್ ಆಗಿದೆ. ನೆಕ್ಸ್ಟ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಐಡಿಯಮ್. ಬೈ ಹುಕ್ ಆರ್ ಬೈ ಕ್ರೂಕ್ ಅನ್ನುವಂಥದ್ದರ ಮೀನಿಂಗ್ ಏನಾಗುತ್ತೆ? ಇಲ್ಲಿ ಆಪ್ಷನ್ ಬಿ ನೋಡಿ, ಬೈ ಎನಿ ಮೀನ್ಸ್ ಅನ್ನುವುದು ಬೈ ಹುಕ್ ಆರ್ ಬೈ ಕ್ರೂಕ್ ಅನ್ನುವುದು ಮೀನಿಂಗ್ ಕೊಡುತ್ತದೆ. ನೆಕ್ಸ್ಟ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ವೆರೈಟಿ ಅನ್ನುವಂತಹ ಪದದ ವಿರುದ್ಧಾರ್ಥಕ ಪದ ಏನು? ವೆರೈಟಿ ಪದದ ವಿರುದ್ಧಾರ್ಥಕ ಪದ ಇಲ್ಲಿ ಆಪ್ಷನ್ ಸಿ ನೋಡಿ, ಸಿಮಿಲ್ಯಾರಿಟಿ ಅನ್ನುವಂಥದ್ದು ಈ ಒಂದು ವೆರೈಟಿ ಪದದ ವಿರುದ್ಧಾರ್ಥಕ ಪದವಾಗಿದೆ. ವೆರೈಟಿ ಅಂದರೆ ವಿವಿಧತೆ, ಸಿಮಿಲ್ಯಾರಿಟಿ ಅಂದರೆ ಯುನಿಕ್ನೆಸ್. ಸೆಲೆಕ್ಟ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಸೊ ಇಲ್ಲಿ ಕರೆಕ್ಟ್ ಆದ ಸ್ಪೆಲ್ಲಿಂಗನ್ನು ಹುಡುಕಿರಿ ಆಪ್ಷನ್ಗಳಲ್ಲಿ.
ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೋಡಿ. ಡಿಸ್ಟ್ರ್ಯಾಕ್ಟ್ ಅನ್ನುವಂಥದ್ದು ಇಲ್ಲಿ ಕರೆಕ್ಟ್ ಆದ ಸ್ಪೆಲ್ಲಿಂಗ್ ಆಗಿದೆ, ಆಪ್ಷನ್ ಸಿ. ನೆಕ್ಸ್ಟ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡಿಕೊಡ್ರಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಗಿವನ್ ವರ್ಡ್. ಪ್ರೋಬ್ ಅನ್ನುವಂಥದ್ದರ ಇನ್ನೊಂದು ಅರ್ಥ ಕೊಡುವ ಅಕ್ಷರವೇನು, ಪದವೇನು? ಪ್ರೋಬ್. ಇಲ್ಲಿ ಆಪ್ಷನ್ ಎ ಸರ್ಚ್ ಅನ್ನೋದು ಪ್ರೋಬ್ ಪದದ ಇನ್ನೊಂದು ಅರ್ಥ ಕೊಡುವ ವರ್ಡ್ ಆಗಿದೆ. ಪ್ರೋಬ್, ಸರ್ಚ್. ನೆಕ್ಸ್ಟ್, select the option that can be used as one word substitute for the given group of words. Made in imitation as so as to be passed off fraudulently as genuine. ಇದರಲ್ಲಿ ಒಂದು ವರ್ಡ್ನಲ್ಲಿ ಏನನ್ನು ಹೇಳ್ಬೋದು? ಕೌಂಟರ್ ಫೀಟ್ ಅನ್ನುವಂಥದ್ದು ನೋಡಿ. ಆಪ್ಷನ್ ಎ ಇದರ ಅರ್ಥ ಏನು? ಕೌಂಟರ್ ಫೀಟ್. ನೆಕ್ಸ್ಟ್, ನಾನು ಇಲ್ಲಿ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಟೈಮ್ ಇಲ್ಲದ ಕಾರಣ ಮಾಡ್ತಾ ಇಲ್ಲ. ಇನ್ನೊಂದು ನೆಕ್ಸ್ಟ್ ವಿಡಿಯೋಸ್ದಲ್ಲಿ ನಾನು ಅದೇ ರೀತಿ ಮಾಡ್ತೀನಿ. ಸೊ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಇಂದ ಫಿಲ್ ಇನ್ ದ ಬ್ಲ್ಯಾಂಕ್. ಮೆನಿ ಪೀಪಲ್ ಲೈಕ್ ಪ್ಲೇಯಿಂಗ್ ಕ್ರಿಕೆಟ್ ಬಟ್ ಡ್ಯಾಶ್ ಮೈ ಒಪಿನಿಯನ್ ಇಟ್ ಈಸ್ ಅ ಟೂ ಚೌಟಿಕ್. ಡ್ಯಾಶ್ ಅನ್ನೋದು ಆಪ್ಷನ್ ಏನು ನೋಡಿ. ಮೆನಿ ಪೀಪಲ್ ಲೈಕ್ ಪ್ಲೇಯಿಂಗ್ ಕ್ರಿಕೆಟ್ ಬಟ್ ಇನ್ ಮೈ ಒಪಿನಿಯನ್ ಇಟ್ ಈಸ್ ಅ ಚೌಟಿಕ್. ಟೂ ಚೌಟಿಕ್ ಅನ್ನೋದು ಆಪ್ಷನ್ ಬಿ ಎ ಸರಿಯಾಗುತ್ತೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಇಂದ ಫಿಲ್ ಇನ್ ದ ಬ್ಲ್ಯಾಂಕ್. ಇಫ್ ಯು ವಾಂಟ್ ಟು ಸೇವ್ ಯುವರ್ ಮನಿ ಸ್ಟಾರ್ಟ್ ಲಿವಿಂಗ್ ಆ್ಯನ್ ಡ್ಯಾಶ್ ಲೈಫ್. ಸೊ ಇಲ್ಲಿ ಆಪ್ಷನ್ ಬಿ, ಇಫ್ ಯು ವಾಂಟ್ ಟು ಸೇವ್ ಯುವರ್ ಮನಿ ಸ್ಟಾರ್ಟ್ ಲಿವಿಂಗ್ ಆ್ಯನ್ ಎಕನಾಮಿಕಲ್ ಲೈಫ್ ಆಗುತ್ತೆ. ಅಲ್ಲಿ ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್, ಸೆಲೆಕ್ಟ್ ದ ಆಪ್ಷನ್ ದ್ಯಾಟ್ ವಿಲ್ ಇಂಪ್ರೂವ್ ದ ಅಂಡರ್ಲೈನ್ಡ್ ಪಾರ್ಟ್ ಆಫ್ ದ ಗಿವನ್ ಸೆಂಟೆನ್ಸ್. ಸೊ ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದನ್ನು ಇನ್ನೊಂದು ಅಕ್ಷರದ ವರ್ಡ್ನಿಂದ ನಾವು ರಿಪ್ಲೇಸ್ ಮಾಡ್ಬೋದು. ಇನ್ ಇಂಡಿಯಾ ಪ್ರೊಸೆಸ್ಡ್ ಫುಡ್ಸ್ ಬಿಕಮ್ಸ್ ಪಾಪ್ಯುಲರ್ ಇನ್ 20th century. ಸೊ ಅದರ ಏನು ಸರಿಯಾದ ಅರ್ಥ ಏನಂದ್ರೆ ಆಪ್ಷನ್ ಏನು ನೋಡಿ. ಇನ್ ಇಂಡಿಯಾ ಪ್ರೊಸೆಸ್ಡ್ ಫುಡ್ಸ್ ಬಿಕಮ್ ಪಾಪ್ಯುಲರ್ ಇನ್ 20th century ಅನ್ನೋದು ಸರಿಯಾದ ಫಾರ್ಮ್ ಆಗಿದೆ, ಆಪ್ಷನ್ ಎ. ನೆಕ್ಸ್ಟ್, ಬಿಕೇಮ್ ಪಾಪ್ಯುಲರ್ ಇನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಇಂದ ಫಿಲ್ ಇನ್ ದ ಬ್ಲ್ಯಾಂಕ್. ದ ಕ್ರೂಸ್ ಶಿಪ್ ಡ್ಯಾಶ್ ಇನ್ ದ ನವೆಂಬರ್ ಆ್ಯಂಡ್ ಡಿಸೆಂಬರ್. ಡ್ಯಾಶ್ ಅನ್ನೋದು ಏನಾಗುತ್ತದೆ? ದ ಕ್ರೂಸ್ ಶಿಪ್ ಸೇಲ್ಸ್ ಇನ್ ದ ನವೆಂಬರ್ ಆ್ಯಂಡ್ ಡಿಸೆಂಬರ್. ಆಪ್ಷನ್ ಎ ಸರಿಯಾಗುತ್ತದೆ. ಕ್ರೂಸ್ ಹಡಗು ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಸಾಗುತ್ತದೆ. ಸೊ ಇಲ್ಲಿಗೆ ಈ ಕ್ವಶನ್ ಪೇಪರ್ ಮುಕ್ತಾಯಗೊಂಡಿದೆ. ಕೊನೆಯವರೆಗೂ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತು ಹೊಸ ಬಂದಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಒಳಗಡೆ ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್, ಥ್ರೆಡ್ಸ್, ವಾಟ್ಸಪ್ ಲಿಂಕ್ ಇದಾವೆ, ಅವುಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಮತ್ತು ಏನಾದರೂ ತಪ್ಪು ಅನಿಸಿದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.